ಫ್ರೆಂಡ್ಸ್, ಇವತ್ತು ನಾನು ಊಟಕ್ಕೆ ಅಂತೇಳಿ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ಭಾಳ ದಿನ ಆಯಿತು ಜೋಳದ ರೊಟ್ಟಿ ಮಾಡಿ. ನನಗೆ ನಮ್ಮ ಮನೆಯವ್ರಿಗೆ ಇಬ್ಬರಿಗೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಗ್ಯಾಸ್ ಕಟ್ಟಿ ಮೇಲೇ ಮಾಡಿಬಿಡ್ತೀನಿ ನಾನಿವತ್ತು, ಯಾಕಂದರೆ ಸ್ವಲ್ಪನೇ ರೊಟ್ಟಿ ಬೇಕಾಗಿರೋದು. ಇಲ್ಲಾಂದರೆ ಕೆಳಗೆ ಕೂತ್ಕೊಂಡು ಮಾಡ್ತಿದ್ದೆ. ರೊಟ್ಟಿ ಇಬ್ಬರಿಗೆ ಆಗಿರೋದ್ರಿಂದ ನಾನು ಇಲ್ಲೇ ಒಂದು ಸ್ವಲ್ಪ ಬೇಗ ಜಿಗಿಟ್ ಹಾಕ್ಕೊಂಡು ಮಾಡಿಬಿಡ್ತೀನಿ. ಮುದ್ದೆ ಮಾಡ್ಕೊಂಡು ಮಾಡಿದರೆ ರೊಟ್ಟಿ ಚೆನ್ನಾಗಾಗತ್ತೆ. ಈ ಥರ ಬಿಸಿನೀರಲ್ಲಿ ಜಿಗಿಟ್ ಹಾಕ್ಕೊಂಡು ಮಾಡಿದ್ರೂ ಕೂಡ ರೊಟ್ಟಿ ಚೆನ್ನಾಗೇ ಬರುತ್ತೆ. ಬಟ್ ಮಾಡೋ ಮೆಥಡ್ ಗೊತ್ತಿದ್ದರೆ ಮಾತ್ರ ಜೋಳದ ರೊಟ್ಟಿ ಮಾಡ್ಬೋದು. ಇಲ್ಲ ಅಂದರೆ ರೊಟ್ಟಿ ನಾವು ಅಂದ್ಕೊಂಡಿರೋ ಥರ ಬರಲ್ಲ, ಹರಿಯೋ ಚಾನ್ಸಸ್ ಇರುತ್ತೆ. ನಮಗೆ ಜೋಳದ ರೊಟ್ಟಿ ಮಾಡಿ ರೂಢಿ ಇದೆ, ಯಾಕಂದರೆ ನಾವು ಡೈಲಿ ಜೋಳದ ರೊಟ್ಟಿ ತಿನ್ನೋದ್ರಿಂದ ನಮಗೆ ಇಷ್ಟೇ ಬಿಸಿನೀರು ಕಲಿಸ್ಕೊಂಡು ಕೂಡ ರೊಟ್ಟಿನ ಮಾಡ್ಕೋತೀವಿ ನಾವು. ಕೆಲವೊಬ್ಬರು ಮಾಡೋಕ್ಕೆ ಬರದೇ ಇರೋರು ಏನು ಮಾಡ್ಬೋದು ಅಂದರೆ ಮುದ್ದೆ ಕಲಿಸ್ಕೊಂಡು ಕೂಡ ಮಾಡ್ಬೋದು. ಮುದ್ದೆ ಮಾಡಿಕೊಂಡು ಫಸ್ಟು ಆಮೇಲೆ ಅದರಿಂದ ರೊಟ್ಟಿ ಮಾಡ್ಬೋದು. ಇದಕ್ಕಿಷ್ಟು ಜಿಗುಟಲ್ಲೇ ಸಾಕಾಗುತ್ತೆ. ಇದೇ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಬರುತ್ತೆ. ಫ್ರೆಂಡ್ಸ್, ನಾನು ಯಾವಾಗಲೂ ರೊಟ್ಟಿಗೆ ಹಚ್ಚೋವಂಥ ನೀರು ಬಟ್ಟೆನ ಅಲ್ಲೇ ಹಾಕ್ಕೊಂಡಿರ್ತೀನಿ. ಹಾಗೆ ಈ ಕೆಲ್ಸಿಗೆ ಹಾಕೋ ಬಟ್ಟೆನೂ ಅಲ್ಲೇ ಹಾಕಿರ್ತೀನಿ. ಇದು ಬಂದು ರೊಟ್ಟಿ ಬೇಯಿಸೋರ ಬಟ್ಟೆ. ಇದು ರೊಟ್ಟಿನ ಪ್ರೆಸ್ ಮಾಡಿ ಬೇಯಿಸಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ನಾನು ಅಡುಗೆ ಮಾಡೋದಕ್ಕೆ ಉಪಯೋಗಿಸೋ ಬಟ್ಟೆನ ಇಲ್ಲಿ ಹಾಕ್ಕೊಂಡಿರ್ತೀನಿ ಯಾವಾಗಲೂ. ಫ್ರೆಂಡ್ಸ್, ನಂದು ರೊಟ್ಟಿ ಮಾಡೋದು ಕಂಪ್ಲೀಟ್ ಆಯಿತು. ಇಷ್ಟು ರೊಟ್ಟಿ ಮಾಡಿದ್ದೀನಿ. ಇವಾಗ ಇದಕ್ಕೆ ಪಲ್ಯ ಕೂಡ ಮಾಡಬೇಕು. ಈಗ ಟೈಮ್ 1 ಗಂಟೆ ಆಯಿತು. ನನ್ನ ಮಗನ ಕರ್ಕೊಂಬರ್ಬೇಕು ಈಗ ಹೋಗಿ. ಅಸಿಸ್ಟೆಂಟ್ ಸ್ಕೂಲ್ ಬಿಡೋ ಟೈಮ್ ಆಯಿತು. ಫ್ರೆಂಡ್ಸ್, ರೊಟ್ಟಿಗೆ ಬೆಂಡೆಕಾಯಿ ಪಲ್ಯ ಮಾಡ್ತಿದ್ದೀನಿ ನಾನಿವತ್ತು. ಫ್ರೆಂಡ್ಸ್, ರೊಟ್ಟಿ ಮಾಡೋದೆಲ್ಲ ಮುಗೀತು. ರೊಟ್ಟಿ ಮಾಡೋ ಅಷ್ಟರಲ್ಲಿ ಫುಲ್ ಶೆಕೆ. ಹೊರಗಡೆ ನೋಡಿದರೆ ಮಳೆ ಬರ್ತಾ ಇದೆ. ರೊಟ್ಟಿ ಮಾಡೋವಾಗಂತೂ ಫುಲ್ಲು ಶೆಕೆ ಆಗ್ತಿರುತ್ತೆ, ನೀರು ಇಳಿತಿರುತ್ತೆ ಮೈಯಲ್ಲಿ. ಯಾಕಂದರೆ ರೊಟ್ಟಿ ಮಾಡೋದೇ ಅಷ್ಟು ಶೆಕೆ ಇರುತ್ತೆ. ಹೊರಗಡೆ ಮಳೆ ಕೂಡ ಬರ್ತಾ ಇದೆ. ಮಳೆ ಬರ್ತಾ ಇರೋದ್ರಿಂದ ನಾನು ಬಟ್ಟೆನ ಇಲ್ಲೇ ಒಳಗೆ ತಂದು ಒಣಗಾಕಿದ್ದೀನಿ.
ಇವಾಗ ಟೈಮ್ ಬಂದು 1 ಗಂಟೆ ಆಯಿತು. ಹೋಗಿ ನಾನು ವಸಿಷ್ಠನ ಕರ್ಕೊಂಬರ್ಬೇಕು. ರೆಡಿಯಾಗಿ ವಸಿಷ್ಠನ ಕರ್ಕೊಂಬರ್ತೀನಿ. ಕರ್ಕೊಂಬಂದು ಆಮೇಲೆ ಅಡುಗೆ ಮಾಡ್ತೀನಿ. ನಮ್ಮ ಮನೆಯವರೇ ಬಿಟ್ಟು ಹೋಗಿದ್ದಾರೆ ಬೆಳಗ್ಗೆ ಅವನು ಇವತ್ತು ಸ್ಕೂಲಿಗೆ. ನಾನು ಈಗ ಹೋಗಿ ಕರ್ಕೊಂಬರ್ಬೇಕು. ಡ್ರೆಸ್ ಚೇಂಜ್ ಮಾಡಿಕೊಂಡು ಫಸ್ಟ್ ಅವನ್ನ ಹೋಗಿ ಕರ್ಕೊಂಬರ್ತೀನಿ. ಆಮೇಲೆ ಮಿಕ್ಕಿರೋ ಅಡುಗೆನ ಮಾಡ್ತೀನಿ. ಈಗ ಬನ್ನಿ, ಟೈಮ್ 1 ಗಂಟೆ ಆಯಿತು. ಬಾ, ನಿಂದಲ್ವಾ ಅದು? ಅವನು ಅದಾ ಶೋ ಹಾಕ. ನಿಧಾನ ವಿದ್ಯಾ, ಬಾ. ಏನು ಕೊಟ್ಟು ತೋರಿಸಿ ನೋಡೋಣ. ಮತ್ತು ವಿಡಿಯೋನ ಹಾಕಿಲ್ಲ ಇವತ್ತು ಇದ್ರದ್ದು. ಇವತ್ತು ಯುನಾ ವೀನಾ ಯು ಇಲ್ಲ, ಯು ಕೊಟ್ಟು ಇದು ಇನ್ನೂ ಬರೀಬೇಕಂತೆ. ಮನೇಲಿ ಬರಿಬೇಕಂತ. ಬರಿ, ಸಾಯಂಕಾಲ ಬರೆಯುವಂತೆ. ಇದೊಂದೇನಾ ಕೊಟ್ಟಿರೋದು? ಇದೊಂದೇನಾ? ಬೇರೆ ಏನು ಕೊಟ್ಟಿದ್ದಾರೆ? ತಮೇಲೆ ನೋಟ್ಸು ನೋಡೋಣ. ನಂಬರ್ಸನ್ನು ಕೊಟ್ಟವ್ರೆ ಇವತ್ತು. ಬರ್ತಾನೆ ಬಾ. ಅಲ್ಲಿ ನೀರಿಲ್ವಾ? ಕಾಲು ನೋಡಿ, ಮಳೆ ಬಂದೆ. ಡ್ರೆಸ್ ಚೇಂಜ್ ಮಾಡಿ ಆಟ ಆಡೋದು ಗಲೀಜಾಗುತ್ತೆ. ವೈಟ್ ಅವನೆಲ್ಲ ಹೋಗ್ತಾನೆ? ಇಲ್ಲೇ ಇರಲ್ವಾ? ಸ್ಕೂಲ್ ಬಿಟ್ಟು ಬಂದಾಯ್ತಲ್ಲ ಇನ್ನು. ಅದು ಒಣಗಾಕಿರೋದು, ಮಳೆ ಬಂದೆ ಒಣಗಲಿ ಅಂತ. ವಸಿಷ್ಠ, ನಾನೀಗ ಬೆಂಡೆಕಾಯಿ ಹುರ್ಕೊಂಡಿದ್ದು ಬಾಣಲಿ ಒಳಗನ ಬೆಂಡೆಕಾಯಿ ಪಲ್ಯ ಮಾಡುತ್ತೆ ನೋಡಿರಿ. ಸಿಂಪಲ್ಲು. ಈ ಥರ ಮಾಡಿದ್ರೆ ಟೇಸ್ಟ್ ಆಗುತ್ತೆ. ಇದಕ್ಕೆ ನೀರೆಲ್ಲ ಸೇರಿಸಂಗಿಲ್ಲ, ನಾನು ಹಾಗೆ ನೀರು ಹಾಕ್ತೇನೆ ಮಾಡ್ತೀನಿ. ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಇಟ್ಕೊಂಡಿರೋ ಬೆಂಡೆಕಾಯಿನ ಸೇರಿಸ್ತೀನಿ. ಸ್ವಲ್ಪ ಅಕ್ಕಿ ಪುಡಿ, ಅಂದರೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲೆ, ಇದಿಷ್ಟು ಸೇರಿಸ್ಕೊಂಡು
ಹಂಗೆ ಸ್ವಲ್ಪ ಗುರಳ್ ಪುಡಿ ಸೇರಿಸ್ತಿದ್ದೀನಿ. ಗುರಳ್ ಪುಡಿ ಕಂಪಲ್ಸರಿ ಹಾಕಿದ್ರೇ ಅದು ಚೆನ್ನಾಗಾಗೋದು ಪಲ್ಯ. ನಮ್ಮ ಅಡುಗೆಗಳಿಗೆ ಜಾಸ್ತಿ ನಾವು ಗುರಳ್ ಪುಡಿನ ಉಪಯೋಗಿಸ್ತೀವಿ. ಇಷ್ಟೇ ನೋಡಿ, ಸಿಂಪಲ್ಲು. ಇದಕ್ಕೆ ಏನು ನೀರು ಸೇರಿಸಬಾರ್ದು. ಇದನ್ನು ಸಣ್ಣ ಉರಿಲೇ ಬೇಯಿಸ್ಕೋಬೇಕು. ಅದೇ ತಾನೇ ನೀಟಾಗಿ ಬೇಯ್ಕೊಳ್ಳುತ್ತೆ. ಏನಾ ಸೌತೆಕಾಯಿ ಬೇಕಂದ್ರೆ ರೆಡಿ ಬಾ. ನೋಡಿ, ಬೆಂಡೆಕಾಯಿ ಆಗಲೇ ಬೆಂದಿದೆ. ಟೊಮ್ಯಾಟೊ, ಈರುಳ್ಳಿ ಎಲ್ಲ ಸಾಫ್ಟ್ ಆಗಿದೆ. ಅದೇ ಆಟೋಮೆಟಿಕ್ ನೀರು ಬಿಟ್ಕೊಳ್ಳುತ್ತೆ. ನಾವು ಉಪ್ಪೆಲ್ಲ ಹಾಕಿರ್ತೀವಲ್ಲ, ಟೊಮ್ಯಾಟೊಲ್ಲಿ ನೀರಿರುತ್ತೆ. ಪಲ್ಯ ಈ ಥರ ಮಾಡಿದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಬೆಂಡೆಕಾಯಿ ಹುರ್ಕೊಂಡಿದ್ದು ಬಾಣಲೆಯಲ್ಲೇ ಮಾಡಿದ್ದೀನಲ್ಲ, ಅದಕ್ಕೆ ಅದು ಆ ಥರ ಕಾಣುತ್ತೆ. ಫ್ರೆಂಡ್ಸ್, ನಾಳೆಗೆ ಇಡ್ಲಿ ಮಾಡೋಣ ಅಂಥೇಳಿ ಇಡ್ಲಿಗೆ ನೆನೆ ಹಾಕ್ತಿದ್ದೀನಿ ಇವತ್ತು. ಇದು ಸೊಸೈಟಿ ಅಕ್ಕಿ ಬರುತ್ತಲ್ಲ, ರೇಷನ್ ಅಕ್ಕಿ, ಅದು ಇದರಲ್ಲೇ ಇಡ್ಲಿ ಮಾಡ್ತೀನಿ ನಾನು. ಚೆನ್ನಾಗಿ ಬರುತ್ತೆ. ಕೆಲವೊಬ್ಬರು ರವೆ ಓಡಿಸ್ಬಿಟ್ಟು ಮಾಡ್ತಾರೆ. ನಾನು ಹಾಗೆ ಮಿಕ್ಸಿಗೆ ಹಾಕಿ ರುಬ್ಬಿ ಮಾಡ್ತೀನಿ, ಚೆನ್ನಾಗಾಗುತ್ತೆ. 3 ಕಪ್ಪು ನಾನು ಅಕ್ಕಿ ತೊಗೊಂಡಿದ್ದೀನಿ. 3 ಕಪ್ ಅಕ್ಕಿಗೆ 1 ಕಪ್ಪು ಉದ್ದಿನಬೇಳೆ ಹಾಕ್ತೀನಿ. 1 ಕಪ್ ಅಂದರೆ 3/4 ಕಪ್ ಆಲ್ಮೋಸ್ಟ್. ಅದಕ್ಕೆ ಒಂದು ಸ್ವಲ್ಪ ಸೋಯಾಬೀನ್ ಹಾಕ್ತಾಯಿದ್ದೀನಿ. ಅವಲಕ್ಕಿನೂ ಕೂಡ ಸೇರಿಸ್ತೀನಿ. ಇದು ಒಂದು 1/4 ಕಪ್ ಆದರೆ ಸಾಕು. ಅವಲಕ್ಕಿ ಇಲ್ಲಾಂದರೆ ಅನ್ನ ಇರುತ್ತಲ್ವ, ಅನ್ನನೂ ನಾವು ಮಿಕ್ಸಿಗೆ ಹಾಕಿ ಹಾಕ್ಬಹುದು. ಅದೇ ಹುಡುಗಿರ್ದದು ಪಿಂಕ್ ತಗೊಂಡಿದ್ದಾನಲ್ಲ, ಅಲ್ಲಿಟ್ಟು ಹಾಕೋತೀನಿ. ಆ್ಯಪಲ್ಲು ಚಿನ್ನದುಂಗ್ರ. ಫ್ರೆಂಡ್ಸ್, ಒಂದು ಸ್ವಲ್ಪ ಸಬ್ಬಕ್ಕಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸಬ್ಬಕ್ಕಿ ಹಾಕೋದ್ರಿಂದ ಇಡ್ಲಿ ಸಾಫ್ಟಾಗಿ ಬರುತ್ತೆ. ಒಂದು 3-4 ಸ್ಪೂನಷ್ಟು ಸೇರಿಸ್ತಿದ್ದೀನಿ. ಚೆನ್ನಾಗಿತ್ತಿಲ್ಲ? ಹಾಂ, ಎಷ್ಟು ಸಲ ಹೇಳೋದು ಅದನ್ನು. ಫ್ರೆಂಡ್ಸ್, ನಾನಿವಾಗ ಕೆಲಸ ಎಲ್ಲ ಮುಗಿಸ್ಕೊಂಡಾದಮೇಲೆ ಮಧ್ಯಾಹ್ನ ಊಟ ಮಾಡ್ತಾಯಿದ್ದೀನಿ. ಊಟಕ್ಕೆ ರೊಟ್ಟಿ, ಬೆಂಡೆಕಾಯಿ ಪಲ್ಯ, ಸೌತೆಕಾಯಿ, ಮೂಲಂಗಿ, ಹಾಗೆ ಮೊಸರು, ಗುರಳ್ ಪುಡಿ, ಉಪ್ಪು, ಮೊಸರು, ಗುರಳ್ ಪುಡಿ ಮತ್ತು ಶೇಂಗಾ ಚಟ್ನಿ ಇದನ್ನು ಹಾಕ್ಕೊಂಡು ತಿಂದರೆ ಅದರ ರುಚಿನೇ ಸಖತ್ತಾಗಿರುತ್ತೆ ನೋಡಿ.